ಬಟ್ ಇಟ್ ವಾಸ್ ವೆರಿ ಏನಂತೀರ ವೈಬ್ರೆಂಟ್ ಇವೆಂಟ್. ಅನ್ಲೆಸ್ ಬರೀ ಕ್ಯಾರಿಯೋಕಿ ಸಾಂಗ್ಸ್ ಅಂತ ಹೇಳೋ ಬದಲು ರೆಟ್ರೋ ಮಾಡಿ ಮೆಡ್ಲೆ ಮಾಡಿಸ್ಬಿಟ್ಟು ನನ್ನನ್ನು ಡ್ಯಾನ್ಸ್ ಮಾಡಿಸಿ ಇಟ್ ವಾಸ್ ರಿಯಲಿ ವೆರಿ ವೆರಿ ವ್ಯಾಗೆಂಟ್ ಅಂತ ಹೇಳ್ಬೋದು. ಇಟ್ ವಾಸ್ ರಿಯಲಿ ಆ್ಯಪ್ಟ್ ಆ್ಯಂಡ್ ವೆರಿ ಮಚ್ ಏನಂತೀರ ಆರ್ಗನೈಸ್ಡ್, ವೆರಿ ವೆಲ್ ಪ್ಲ್ಯಾನ್ಡ್. ನವಂಬರಿಂದಿನ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಯು ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಇಟ್ಸ್ ನಾಟ್ ಓನ್ಲಿ ರಾಗ ಏನಂತೀರ ಗ್ರೂಪ್ ಅಂತಲ್ಲ, ಒಂದು ಫ್ಯಾಮ್ಲಿ ಥರ ಫಾಲೋ ಅಪ್ ಮಾಡಿಕೊಂಡು ಎಲ್ಲ ಇದು ಮಾಡಿ ಎಲ್ಲರನ್ನ ಸೇರಿಸೋದು ಇಟ್ಸ್ ನಾಟ್ ಈಸಿ. ಬಟ್ ಯು ಗೈಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ವಿತ್ ಎವ್ರಿಥಿಂಗ್. ಇಟ್ ವಾಸ್ ಎ ಕಲ್ಚರಲ್ ಇವೆಂಟ್, ಲೈಕ್ ಕ್ಲಾಸಿಕಲ್ ಇತ್ತು, ವೆಸ್ಟ್ರನ್ ಇತ್ತು, ಎಲ್ಲ ಥರದ್ದು ಇನ್ಸ್ಟ್ರೂಮೆಂಟ್ನಲ್ಲಿ ತಂದಿದ್ದೀರಾ. ಆ ಮಕ್ಕಳನ್ನ ಪ್ರೇರಣಾ ಟ್ರಸ್ಟಿಂದ ಮಕ್ಕಳನ್ನ ಕರೆಸ್ಬಿಟ್ಟು ಅದೆಲ್ಲ ಮಾಡಿಸಿದ್ದೀರಾ. ಇಟ್ ವಾಸ್ ಟೂ ಟಚಿಂಗ್ ಆ್ಯಂಡ್ ಎಮೋಷ್ನಲ್ ಆ್ಯಂಡ್ ಇಟ್ ವಾಸ್ ಟೂ ಗುಡ್ ಇವೆಂಟ್ ಫಾರ್ ದ ಹೋಲ್ ಡೇ. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಜೊತೆ ವಿಶ್ ಯು ಬೆಸ್ಟ್ ವಿಶಸ್ ಫಾರ್ ಬೋತ್ ಆಫ್ ಯು. ನಿಮ್ಮ ಜೊತೆ ಆಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೂ ನಮಗೆ ಖುಷಿ ಆಯಿತು. ಅದರಲ್ಲೂ ವಿಜಯ ಮೇಡಮ್ ಜೊತೆ ಅದೇ ಆಮೇಲೆ ಸ್ಟೇಜ್ ಹತ್ತಿ ಬರ್ತಾ ಇದ್ದೀನಿ, ನೋಡಿದ್ರೆ ಯಾವುದೋ ಒಂದು ಸಣ್ಣ ಹುಡುಗಿ ನಿಂತಿದೆ ಅಂತ ನೋಡಿದ್ರೆ ನಿರ್ಮಲಾ ಅವರು ನಿಂತಿದ್ರು, ಪಕ್ಕದಲ್ಲಿ ಶಿವು. ಓಕೆ, ಎನಿವ್ ಥ್ಯಾಂಕ್ ಯು ಸೋ ಮಚ್ ಶಿವರಂಜನಿ ಟೀಮ್. ಪಾಪ ಅವರು HSR ಲೇಔಟ್ ಹೋಗಿ ವಾಪಸ್ ಬಂದಿರೋದು, ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಹಿ ಹ್ಯಾಸ್ ಕಮ್ ಫಾರ್ ಆಲ್ ಯುವರ್ ರಿಗಾರ್ಡ್ಸ್, ಫಾರ್ ಡ್ಯೂ ರಿಗಾರ್ಡ್ಸ್ ವಿತ್ ಯು. ಜಸ್ಟ್ ಹಿ ಹ್ಯಾಸ್ ಕಮ್ ಆಲ್ ದ ವೇ ಫ್ರಮ್ ಮೀಟಿಂಗ್. ಥ್ಯಾಂಕ್ಸ್ ಅ ಲಾಟ್. ಆವಾಗ ಗ್ರೂಪಲ್ಲಿ ಇಂಟ್ರೆಸ್ಟ್ ತೋರಿಸಿ ಸರ್. ಸರ್ ಹೊರಟ್ಬಿಟ್ರು ಅಂತ ಪಾಪ. ಹಲೋ. He has gone for a meeting.